ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 94ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ. ಪ್ರಿಯರೇ, ಅಲ್ಲಿ ನಾವು ಗಮನಿಸುವುದಾದ್ರೆ ದೇವರು ನಮ್ಮನ್ನ ಬೇಡ ಅಂತೇಳಿ ತಳ್ಳಿ ಬಿಡೋದಿಲ್ಲ. ಇದಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರಗಳನ್ನ ನಿಮ್ಮೊಟ್ಟಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಈ ಲೋಕದಲ್ಲಿರುವಂತಹ ಮನುಷ್ಯರು ಅವರು ಎಂಥವರೇ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಬಂಧು ಮಿತ್ರರು, ನಿಮ್ಮ ಸ್ನೇಹಿತರು, ಅಧಿಕಾರಿಗಳು, ನೀವು ನಂಬಿದಂಥವರು, ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು, ಒಂದು ವೇಳೆ ಒಡ ಹುಟ್ಟಿದವರು, ಯಾರೇ ಆಗಿರ್ಲಿ, ಒಂದಲ್ಲ ಒಂದು ದಿವಸ ನೀವು ಬೇಡ ಅಂತ ಹೇಳಿ ತಳ್ಳಿ ಬಿಟ್ಟು ಬಿಡ್ತಾರೆ. ಈ ಲೋಕದಲ್ಲಿರುವ ಮನುಷ್ಯರು ಅಷ್ಟೇ, ಅವ್ರಿಗೆ ಬೇಕಾದವರೆಗೂ ಅಷ್ಟೇ ಉಪಯೋಗಿಸ್ಕೊಂಡು ಬೇಡವಂದಾಗ ತಳ್ಳಿ ಬಿಟ್ಟು ಬಿಡ್ತಾರೆ. ಅವ್ರು ಯಾರು ಕೂಡ ನಿಮ್ಮನ್ನು ನೆನೆಸಿಕೊಳ್ಳುವವರಲ್ಲ, ಬದಲಾಗಿ ಅವರು ನಿಮ್ಮನ್ನ ಅವರ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಉಪಯೋಗ ಮಾಡಿಕೊಳ್ಳುವಂತ ಜನರಾಗಿದ್ದಾರೆ. ಆದರೆ ದೇವರು ಇವತ್ತು ನಿಮ್ಮೊಟ್ಟಿಗೆ, ದೇವರ ಆತ್ಮರು ಇವತ್ತಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನು ತನ್ನ ಜನರನ್ನು ಬೇಡ ಎಂದು ತಳ್ಳಿಬಿಡ್ತಾರೆ. ನೋಡ್ರಿ, ಈ ಲೋಕದಲ್ಲಿರುವಂತ ಯಾವುದೇ ದೇವರು ಕೂಡ ಈ ರೀತಿಯಲ್ಲಿ ವಾಕ್ಯಗಳನ್ನ, ವಾಗ್ದಾನಗಳನ್ನ ನಮ್ಮೊಟ್ಟಿಗೆ ಮಾತನಾಡಲಿಲ್ಲ. ಬದಲಾಗಿ ಯೇಸು ಕ್ರಿಸ್ತನ ಒಬ್ಬನು ಮಾತ್ರವೇ ಈ ರೀತಿಯಲ್ಲಿ ಹೇಳಿದ್ದಾರೆ. ಏನಂತೇಳಿ, ಯೆಹೋವನು ತನ್ನ ಜನರನ್ನ, ಅಂದ್ರೆ ತಾನು ಆರಿಸಿಕೊಟ್ಟಂತ ಜನರನ್ನ, ಕ್ರಿಸ್ತರನ್ನ ವಿಶ್ವಾಸಿಸುವ ಜನರನ್ನ, ಕ್ರಿಸ್ತನನ್ನ ನಂಬಿದಂತ ಜನರನ್ನ, ದೇವರಿಂದ ಆರಿಸಲ್ಪಟ್ಟಂತ ಜನಗಳನ್ನ, ಈ ವಾಕ್ಯವನ್ನ ಕೇಳುವಂತ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನು ದೇವರು ತಳ್ಳಿ ಬಿಡುವುದಿಲ್ಲ. ಎರಡನೇದಾಗಿ ದೇವರ ಆತ್ಮ ಹೇಳ್ತಿದ್ದಾನೆ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ, ತನ್ನ ಸ್ವಂತ ಜನರನ್ನ ಕೈ ಬಿಡುವುದೇ ಇಲ್ಲ. ಅನೇಕರು ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ. ಕೊನೆಯವರೆಗೆ ಇರ್ತೀನಿ, ನಾನು ಸಾಯುವವರೆಗೆ ಇರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ, ನಾನು ನಿಮ್ಮನ್ನ ಬಿಟ್ಟು ಬದುಕೋದೇ ಇಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ಎಲ್ಲರೂ ಕೈ ಬಿಡ್ಬೋದು, ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತೇಳಿ ಅನೇಕರು ವಂಚನೆ ಮಾತುಗಳಿಂದ ಮಾತನಾಡ್ತಾರೆ. ಆದ್ರೆ ಅವರೆಲ್ಲರೂ ಒಂದಲ್ಲ ಒಂದು ದಿವಸ ಕೈ ಬಿಟ್ಟು ಬಿಡ್ತಾರೆ. ಆದ್ರೆ ಕೈ ಬಿಡದೆ ನಮ್ಮನ್ನ ಕೈ ಹಿಡಿದು ನಡೆಸುವ ದೇವರೊಬ್ಬರು ಇದ್ದಾರೆ ಅಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಸತ್ಯವಾಗ್ಲೂ ಹೇಳ್ತಾನೆ, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡದಂತ ದೇವರು. ನೋಡ್ರಿ, ಇವತ್ತಿನ ಪರಿಸ್ಥಿತಿಗಳನ್ನು ಗಮನಿಸಿ ನೋಡ್ರಿ, ಅನೇಕರು ಕೊರೋನಾ ಅಂತ ಹೇಳಿ ಬಂದಾರ. ಈ ರೋಗಗಳು ಬಂದ ಮೇಲೆ ಅನೇಕರನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಟ್ರು. ಇನ್ನ ಕೆಲವರು ಕುಷ್ಠರೋಗಗಳು ಇರುವವ್ರನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಟ್ರು. ಏಡ್ಸ್ ಕಾಯಿಲೆ ಇರುವವ್ರನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಟ್ರು. ಯಾಕೆ? ಸ್ವಂತ ತಂದೆ ತಾಯಿಗಳನ್ನ, ಅತ್ತೆ ಮಾವಂದ್ರನ್ನ, ಸ್ವಂತ ಮಕ್ಕಳನ್ನೇ ಬೇಡ ಅಂತ ಹೇಳಿ ಈ ಲೋಕದಲ್ಲಿ ತಳ್ಳಿ ಬಿಟ್ಟು ಬಿಡುತ್ತಾರೆ. ಕೆಲವ್ರನ್ನ ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಕೆಲವರು ರೋಡ್ಗಳಲ್ಲಿ ಭಿಕ್ಷೆ ಬೇಡುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಅವರೆಲ್ಲ ಬೇಡ ಅಂತೇಳಿ ತಳ್ಳಿ ಬಿಡಲ್ಪಟ್ಟವರು. ಈ ಸಮಾಜ ನಿಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡಬಹುದು. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡಬಹುದು. ನಿಮ್ಮ ಬಂಧು ಮಿತ್ರರು ನಿಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡಬಹುದು. ನಿಮ್ಮ ಗಂಡ ಹೆಂಡತಿ ನಿಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡಬಹುದು. ಒಂದು ವೇಳೆ ನೀವು ನಂಬಿದ ಎಲ್ಲರೂ ನಿಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡಬಹುದು. ಈ ಲೋಕದಲ್ಲಿರುವ ಅಧಿಕಾರಿಗಳು, ಈ ಲೋಕದಲ್ಲಿರುವ ಸೇವಕರಾಗಿರ್ಬೋದು, ಅವ್ರು ಯಾರೇ ಆಗಿರ್ಲಿ, ಎಲ್ಲರೂ ನಿಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡೋದು. ಆದ್ರೆ ನಿಮ್ಮನ್ನ ಬೇಡ ಅಂತ ಹೇಳಿ ತಳ್ಳಿ ಬಿಡದ ಒಬ್ಬರೇ ಒಬ್ಬರು ಇದ್ದಾರೆ ಅಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಆದ್ದರಿಂದಲೇ ದೇವರ ಆತ್ಮನು ಇವತ್ತಿನ ವಾಕ್ಯದ ಹೇಳ್ತದನ್ನು, ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಬಿಡಬಹುದು. ನೀವು ನಂಬಿದಂತ ವ್ಯಕ್ತಿಗಳು, ನೀವು ನಂಬಿದ ಮನುಷ್ಯರು, ಅನೇಕರು ನಿಮ್ಮನ್ನು ಕೈ ಬಿಟ್ಟು ಹೋಗಬಹುದು. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಬಂಧು ಮಿತ್ರರು, ನಿಮ್ಮ ಸಹೋದರರು, ನಿಮ್ಮ ಒಡಹುಟ್ಟಿದವರು, ನಿಮ್ಮ ಸ್ನೇಹಿತರು, ಎಲ್ಲರೂ ನಿಮ್ಮನ್ನು ಕೈ ಬಿಡೋದು. ಆದ್ರೆ ನಿಮ್ಮನ್ನ ಕೈ ಬಿಡದೆ ಹಿಡಿದು ನಡೆಸುವ ಒಬ್ಬರು ದೇವರಿದ್ದಾನಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಯಾಕೆ ಅಂದ್ರೆ ಆತನು ನಮ್ಮನ್ನ ಕೈ ಹಿಡಿದು ನಡೆಸುವ ದೇವರು. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, 2020ನೇ ಇಸ್ವಿಯಲ್ಲಿ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಾಕ್ಯಗಳನ್ನ ಪ್ರಾರಂಭಿಸ್ತೀವಿ. 2020ನೇ ಇಸ್ವಿ ಮೇ ತಿಂಗಳು 5ನೇ ತಾರೀಕು. ಇವತ್ತಿಗೆ 2 ವರ್ಷಗಳು ಸಂಪೂರ್ಣವಾಗಿ 3ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಒಂದು ವಾಕ್ಯಗಳನ್ನ ಇವತ್ತಿನ ವಾಕ್ಯದಲ್ಲಿ ನಾವು ಹಂಚೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿದೆ. ದೇವರೇ, ಇವತ್ತು ಅನೇಕರು ಈ ವಾಕ್ಯವನ್ನು ಕೇಳಬೇಕು ಸ್ವಾಮಿ, ಈ ವಾಕ್ಯದಿಂದ ಅನೇಕರಿಗೆ ಬಿಡುಗಡೆ ಉಂಟಾಗಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರು
ದೇವರ ಆತ್ಮನು ನನ್ನನ್ನ ನೋಡಿ ಹೇಳಿದಂತ ವಾಕ್ಯ, ನನ್ನೊಟ್ಟಿಗೆ ಮಾತನಾಡಿದಂತ ವಾಕ್ಯ. ಯಾಕೆಂದ್ರೆ ನಾನು ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದೆ ಅಂದ್ರೆ, ಅನೇಕರು ನಮ್ಮನ್ನ ಸೇವೆಗೆ ಕರೆಯೋದಿಲ್ಲ, ಅನೇಕರು ನಮ್ಮನ್ನ ಬೇಡ ಅಂತೇಳಿ ತಳ್ಳಿಬಿಟ್ಟಿದ್ದಾರೆ, ಅನೇಕರಿಗೆ ನಾವು ಬೇಡವಾಗಿದ್ದೇವೆ. ಆದರೆ ದೇವರೊಟ್ಟಿಗೆ ಇವತ್ತು ನಾನು ಕೂತ್ಕೊಂಡು ಪ್ರಾರ್ಥಿಸ್ತಾ ಇರಬೇಕಾದ್ರೆ ದೇವರ ಆತ್ಮನು ನನ್ನೊಟ್ಟಿಗೆ ಸ್ಪಷ್ಟವಾಗಿ ನೇರವಾಗಿ ವಾಕ್ಯವನ್ನು ತೋರಿಸಿ, ಮಗನೇ ನೀನು ಭಯಪಡಬೇಡ ಎಂಬುದಾಗಿ ದೇವರ ಆತ್ಮನು ಹೇಳಿದಂತ ವಾಕ್ಯ. ಯೆಹೋವನು ತನ್ನ ಜನರನ್ನ ಬೇಡವೆಂದು ತಳ್ಳಿ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನನ್ನೊಟ್ಟಿಗೆ ಮಾತನಾಡಿದಂಥ ವಾಕ್ಯ. ಖಂಡಿತವಾಗಿ ಹೇಳ್ತೇನೆ, ಈ ವಾಕ್ಯ ಕೇಳುತ್ತಿರುವಂಥ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೊಟ್ಟಿಗೂ ಕೂಡ ದೇವರ ಈ ವಾಕ್ಯವನ್ನ ಮಾತಾಡಿರ್ತಾನೆ. ಖಂಡಿತವಾಗಲಿ ನನಗೊಂದು ನಂಬಿಕೆ ಉಂಟು, ನೀವು ಇವತ್ತು ಕೈ ಬಿಡಲ್ಪಟ್ಟಂತಹ ಸ್ಥಳದಲ್ಲಿ, ತಳ್ಳಿ ಬಿಡಲ್ಪಟ್ಟಂತಹ ಸ್ಥಳದಲ್ಲಿ, ಕೈ ಬಿಡಲ್ಪಟ್ಟಂತಹ ಪರಿಸ್ಥಿತಿಗಳಲ್ಲಿ, ತಳ್ಳಿ ಬಿಡಲ್ಪಟ್ಟಂತಹ ಪರಿಸ್ಥಿತಿಗಳಲ್ಲಿ ನೀವು ಜೀವಿಸ್ತಾ ಇರೋದಾದ್ರೆ ದೇವರು ನಿಮ್ಮನ್ನ ನೋಡಿ ನೇರವಾಗಿ ನಿಮಗೆ ಹೇಳ್ತಾ ಇದ್ದಾನೆ, ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತರು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನು ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ನಿನ್ನ ವಾಕ್ಯದಲ್ಲಿ ಬರೆದಿರುವ ಹಾಗೆ ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ ಎಂಬ ವಾಕ್ಯಗಳ ಮುಖಾಂತರ ನನ್ನೊಟ್ಟಿಗೂ, ವಿಶೇಷವಾಗಿ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡೋದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಯಾರೆಲ್ಲ ತಳ್ಳಿ ಬಿಡಲ್ಪಟ್ಟಿದ್ದಾರೋ, ಯಾರೆಲ್ಲ ಕೈ ಬಿಡಲ್ಪಟ್ಟಿದ್ದಾರೋ ದೇವರೇ, ಅವರಿಗೆ ವಾಕ್ಯದ ಸ್ವಾಮಿ ಉತ್ತೇಜನ ಪಡಿಸಲಿ ದೇವರೇ, ಒಂದು ನಂಬಿಕೆಯನ್ನು ಹುಟ್ಟಿಸಲಿ ಕರ್ತನೆ. ಈ ವಾಕ್ಯದ ಮುಖಾಂತರ ದೇವರೇ, ಅವರ ಮನಸ್ಸಿಗೆ ಒಂದು ತೃಪ್ತಿಯು, ಸಂತೋಷವು, ಸಮಾಧಾನವು ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವರೇ, ಎಂಥದೇ ಪರಿಸ್ಥಿತಿಗಳು ಇದ್ದರೂ ಈ ವಾಕ್ಯ ಅವರನ್ನು ಸ್ವಾಮಿ ಮುಚ್ಚುವಂಥದ್ದಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಹಾಗೇ ನೀನು ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.